ನಟನೊಬ್ಬ ನಿರ್ದೇಶಕನ ಮೇಲೆ ಗುಂಡು ಹಾರಿಸಿ ಕೊಲೆಗೆ ಯತ್ನಿಸಿರುವಂತ ಘಟನೆ ರಾಜಧಾನಿ ಬೆಂಗಳೂರಲ್ಲಿ ನಡೆದಿದೆ. ನಟ ತಾಂಡವ್ ರಾಮ್ ಅನ್ನುವಂತ ವ್ಯಕ್ತಿ ನಿರ್ದೇಶಕ ಭರತ್ ಎಂಬವರ ಕೊಲೆಗೆ ಯತ್ನಿಸಿದರು. ನಿರ್ದೇಶಕ ಭರತ್ ಮೇಲೆ ಗುಂಡು ಹಾರಿಸಿದ್ದಾರೆ ತಾಂಡವ್ ರಾಮ್. ನಿನ್ನೆ ಚಂದ್ರ ಲೇಔಟ್ನ ಬಸವೇಶ್ವರ ಬಡಾವಣೆಯಲ್ಲಿ ನಡೆದಿರುವಂತ ಘಟನೆ ಇದು. ತಾಂಡವ್ ರಾಮ್ ನಿರ್ದೇಶಕ ಭರತ್ಗೆ ಗನ್ ತೋರಿಸಿ ಬೆದರಿಕೆ ಹಾಕಿ ಅನಂತರ ಗುಂಡು ಹಾರಿಸಿ ಕೊಲೆಗೈಯುವಂತ ಪ್ರಯತ್ನವನ್ನು ಮಾಡಿದರು. ಸಿನಿಮಾ ಅರ್ಧಕ್ಕೆ ನಿಲ್ಲಿಸಿದ ಅನ್ನೋ ಕಾರಣಕ್ಕಾಗಿ ಗಲಾಟೆಯಾಗಿದೆ. ಗಲಾಟೆ ಕೊಲೆ ಯತ್ನದವರೆಗೂ ಕೂಡ ತಲುಪಿದೆ. ಸದ್ಯ ಚಂದ್ರ ಲೇಔಟ್ ಪೊಲೀಸರು ನಟ ತಾಂಡವ್ ರಾಮ್ ಅನ್ನ ಅರೆಸ್ಟ್ ಮಾಡಿದ್ದಾರೆ. ಏನ್ ಗಮನಿಸ್ತಾ ಇದ್ದೀರಿ, ಇದು ಕೃತ್ಯ ನಡೆದಂತ ಜಾಗ. ಅಂದ್ರೆ ನಿರ್ಮಾಪಕರು ಇಬ್ಬರೂ ಸೇರಿ ಅಂದ್ರೆ ನಟನಾಗಿ ತಾಂಡವ್ ರಾಮ್ ಮತ್ತು ನಿರ್ದೇಶಕ ಭರತ್ ಒಂದು ಚಿತ್ರ ಏನು ಮಾಡ್ತಾ ಇದ್ರು. ಅದರ ನಿರ್ಮಾಪಕ ಕುಮಾರಸ್ವಾಮಿ ಅಂತ. ಆ ಕುಮಾರಸ್ವಾಮಿ ಅವರ ನಿವಾಸ ಅಲ್ಲಿ ಈ ಘಟನೆ ನಡೆದಿರೋದು. ಮಾತಿಗೆ ಮಾತು ಬೆಳೆದು ಆನಂತರ ಗಲಾಟೆಯಾಗಿ ಗಲಾಟೆ ವಿಕೋಪಕ್ಕೆ ಹೋಗಿ ಆರಂಭದಲ್ಲಿ ಗನ್ ತೋರಿಸಿ ಬೆದರಿಕೆ ಹಾಕಿ ಆ ನಂತರ ಶೂಟೌಟ್ ಕೂಡ ಆಗಿದೆ. ತಾಂಡವ್ ರಾಮ್ ಶೂಟ್ ಮಾಡೋ ಪ್ರಯತ್ನವನ್ನ ಕೂಡ ಮಾಡಿದ್ದಾರೆ. ಅಟೆಂಪ್ಟ್ ಟು ಮರ್ಡರ್ ಅಂದರೆ ಕೊಲೆಗೆ ಯತ್ನಿಸಿರುವಂಥ ಕೇಸಿಗೆ ಸಂಬಂಧಿಸಿದಂತೆ ಸದ್ಯ ತಾಂಡವ್ ರಾಮನ್ನ ಅರೆಸ್ಟ್ ಮಾಡಲಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಶಿವಕುಮಾರ್ ಕೃತ್ಯ ನಡೆದಂಥ ಸ್ಥಳದಿಂದ ನೇರ ಸಂಪರ್ಕದಲ್ಲಿ. ಶಿವಕುಮಾರ್, ಜೊತೆಗೆ ಸಿನಿಮಾ ಮಾಡ್ತಾ ಇದ್ದವರು ಏಕಾಏಕಿ ಈ ರೀತಿ ಆಗೋದಕ್ಕೆ ಏನು ಕಾರಣ? ಯಾಕಾಗಿ ಇಷ್ಟೊಂದು ವಿಕೋಪಕ್ಕೆ ಹೋಯ್ತು ಗಲಾಟೆ? ರಕ್ಷಾತ್, ಕನ್ನಡದ ಕಿರುತೆರೆ ನಟ ತಾಂಡವ್ನನ್ನ ಸದ್ಯ ಚಂದ್ರ ಲೇಔಟ್ ಪೊಲೀಸರು ಬಂಧಿಸಿದ್ದಾರೆ. BNS 109 ಹಾಗೂ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಸದ್ಯ ತಾಂಡವ್ನನ್ನ ಬಂಧಿಸಿ ವಿಚಾರಣೆ ಮಾಡುವಂಥ ಕೆಲಸವನ್ನು ಚಂದ್ರ ಲೇಔಟ್ ಪೊಲೀಸರು ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಕಳೆದ 2 ವರ್ಷಗಳ ಹಿಂದೆ ನಿರ್ದೇಶಕ ಭರತ್ ಹಾಗೂ ಸದ್ಯ ಅರೆಸ್ಟ್ ಆಗಿರುವಂಥ ನಟ ತಾಂಡವ್ ಜೊತೆಗೆ ಹಾಸನ ಮೂಲದ ನಿರ್ಮಾಪಕ ಕುಮಾರಸ್ವಾಮಿ ಇವ್ರು 3 ಜನ ಸೇರ್ಕೊಂಡು ದೇವನಾಂಪ್ರಿಯ ಸಿನಿಮಾವನ್ನ ಮಾಡಬೇಕು ಅಂತೇಳಿ ಮಾತುಕತೆ ಆಗಿರುತ್ತೆ. ಜೊತೆಗೆ ಇದೇ ಚಿತ್ರಕ್ಕೆ ಸದ್ಯ ಅರೆಸ್ಟ್ ಆಗಿರುವಂಥ ನಟ ತಾಂಡವ್ ಏನಿದ್ದಾರೆ ಇವರೇ ಹೀರೋ ಆಗಿರ್ತಾರೆ. ಜೊತೆಗೆ ನಿರ್ದೇಶಕ ಭರತ್ ಸಿನಿಮಾವನ್ನ ನಿರ್ದೇಶನ ಮಾಡ್ತೀನಿ ಅಂತೇಳಿ ಮಾತುಕತೆ ಕೂಡ ಆಗಿರುತ್ತೆ. ಹಾಸನ ಮೂಲದ ಕುಮಾರಸ್ವಾಮಿ ಅವರು ಸುಮಾರು 2 ಕೋಟಿ ಬಜೆಟ್ನಲ್ಲಿ ಸಿನಿಮಾವನ್ನ ನಿರ್ಮಾಣ ಮಾಡಲಿಕ್ಕೆ ಮುಂದಾಗಿರ್ತಾರೆ. ಸಿನಿಮಾ ಸದ್ಯಕ್ಕೆ ಅರ್ಧಕ್ಕೆ ಚಿತ್ರೀಕರಣ ನಿಂತಿರುವಂಥದ್ದು. ಸದ್ಯ ನಾನು ಘಟನಾ ಸ್ಥಳದಲ್ಲೇ ಈ ನೇರ ದೃಶ್ಯಾವಳಿಗಳನ್ನು ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ನಿನ್ನೆ ರಾತ್ರಿ ಸುಮಾರು 6:30 ಸುಮಾರಿಗೆ ನಿರ್ದೇಶಕ ಭರತ್, ನಟ ತಾಂಡವ್ ಹಾಗೂ ನಿರ್ಮಾಪಕ ಕುಮಾರಸ್ವಾಮಿ 3 ಜನ ಚಂದ್ರ ಲೇಔಟ್ ಪೊಲೀಸ್ ಠಾಣೆಯಲ್ಲಿ ಬರುವಂಥ ಬಸವೇಶ್ವರ ಬಡಾವಣೆಯಲ್ಲಿ ಈ ಮನೆಯಲ್ಲಿ ಬಂದು ಸೇರಿರುವಂಥದ್ದು. ಅಂದರೆ ಸಿನಿಮಾಗೆ ಸಂಬಂಧಪಟ್ಟಂತೆ ಮಾತುಕತೆ ಆಡಲಿಕ್ಕೆ ಬರ್ತಾರೆ. ಈ ಒಂದು ನಿವಾಸದಲ್ಲಿ ನಿರ್ದೇಶಕ ಭರತ್ ಇರ್ತಾರೆ. ಭರತ್ಗೆ ಸಿನಿಮಾಗೆ ಸಂಬಂಧಪಟ್ಟಂತ ಚಟುವಟಿಕೆಗಳಿಗೆ ಸಹಾಯ ಆಗಲಿ ಅಂತೇಳಿ ನಿರ್ಮಾಪಕ ಕುಮಾರಸ್ವಾಮಿ ಅವರು ಈ ಒಂದು ಮನೆಯನ್ನ ಬಾಡಿಗೆಗೆ ಕೊಡಿಸಿದ್ರು ಅನ್ನೋ ಮಾಹಿತಿ ಸದ್ಯಕ್ಕೆ ಸಿಗ್ತಿರುವಂಥದ್ದು. ನಿನ್ನೆ 6:30ರಿಂದ ರಾತ್ರಿ 9:30, 10 ಗಂಟೆವರೆಗೂ ಸತತ 3-4 ತಾಸುಗಳ ಕಾಲ ಸಿನಿಮಾಗೆ ಸಂಬಂಧಪಟ್ಟಂತ ಚರ್ಚೆಗಳಾಗ್ತವೆ. ಯಾಕೆ ಸಿನಿಮಾ ಅರ್ಧಕ್ಕೆ ನಿಂತಿದೆ, ಹೀಗಾಗಿ ಮಾತುಕತೆಗಳು ನಡೆಯುವಂಥದ್ದು. ಮೊದಲಿಗೆ ನಿರ್ಮಾಪಕ ಕುಮಾರಸ್ವಾಮಿ ಅವ್ರಿಗೆ ಹಾಗೂ ನಿರ್ದೇಶಕ ಭರತ್ಗೆ ಸಣ್ಣದಾದಂಥ ಮಾತುಕತೆ ಆಗುತ್ತೆ. ತದನಂತರದಲ್ಲಿ ಇಲ್ಲಿಗೆ ಬಂದಿದ್ದಂಥ ನಟ ತಾಂಡವ್ ಏನಿದ್ದಾರೆ, ನಟ ತಾಂಡವ್ ಕೂಡ ನಿರ್ದೇಶಕ ಭರತ್ ಅವರ ಮೇಲೆ ಆಕ್ರೋಶವನ್ನು ವ್ಯಕ್ತವಾಗುವಂಥದ್ದು. ಅಂದರೆ ಸಿನಿಮಾ ನಿರ್ಮಾಣಕ್ಕೂ ಮುಂಚಿತವಾಗಿ ನಾನು ಸುಮಾರು ಒಂದು 6 ಲಕ್ಷ ಹಣವನ್ನು ನಿಮಗೆ ಕೊಟ್ಟಿದ್ದೆ, ಈಗ ಹಣವೂ ಕೂಡ ವಾಪಸ್ ಕೊಡ್ತಿಲ್ಲ, ಜೊತೆಗೆ ಸಿನಿಮಾ ಕಾರ್ಯವನ್ನು ಕೂಡ ಮಾಡ್ತಿಲ್ಲ ಅಂತೇಳಿ ಜಗಳ ಆಗುತ್ತೆ. ಜೊತೆಗೆ ಮಾತಿಗೆ ಮಾತು ಬೆಳೆದು ನಟ ತಾಂಡವ್ ನಿರ್ದೇಶಕ ಭರತ್ ಮೇಲೆ ಗುಂಡನ್ನು ಹಾರಿಸಿರುವಂಥದ್ದು. ಘಟನೆ ಆದಂಥ ನಂತರ ಕೂಡಲೇ ನಿರ್ದೇಶಕ ಭರತ್ ಘಟನಾ ಸ್ಥಳದಿಂದ ಹೊರಗಡೆ ಬರ್ತಾರೆ. ಜೊತೆಗೆ ಅವರು ಏರ್ ಫೈರ್ ಅನ್ನ ಮಾಡಿದೆ ಅಂತೇಳಿ ಸದ್ಯ ತಾಂಡವ್ ಪೊಲೀಸರ ಮುಂದೆ ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂಥದ್ದು. ನಲ್ಲೂ ಕೂಡ ನೇರವಾಗಿ ನಿರ್ದೇಶಕರ ಮೇಲೆ ಗುಂಡನ್ನು ಹಾರಿಸಿಲ್ಲ, ನನಗೆ ಒಂದು ಕಡೆ 6 ಲಕ್ಷ ಹಣವನ್ನು ತಗೊಂಡಿದ್ರು, 2 ವರ್ಷದಿಂದ ಸಿನಿಮಾವನ್ನು ಕೂಡ ಪೂರ್ತಿ ಮಾಡ್ಕೊಡ್ತಿಲ್ಲ, ಹೀಗಾಗಿ ಕೋಪದಿಂದ ನಾನು ಮನೆಯ ಸೀಲಿಂಗ್ಗೆ ಫೈರ್ ಮಾಡಿದೆ ಅಂತೇಳಿ ತಾಂಡವ್ ತಪ್ಪನ್ನು ಒಪ್ಕೊಂಡಿರುವಂಥದ್ದು. ಸದ್ಯ ನಿರ್ದೇಶಕ ಭರತ್ ಕೊಟ್ಟಂತ ದೂರಿನ ಅನ್ವಯ BNS 109 ಹಾಗೂ ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ ಕೇಸ್ ಮಾಡಿದಂಥ ಚಂದ್ರ ಲೇಔಟ್ ಪೊಲೀಸರು ಆರೋಪಿ ನಟ ತಾಂಡವ್ನನ್ನ ಬಂಧಿಸಿ ವಿಚಾರಣೆಯನ್ನು ಮಾಡ್ತಿರುವಂಥದ್ದು. ರಕ್ಷತ್, ಬಳಸಿರುವಂತ ಹ್ಯಾಂಡ್ ಗನ್ ಲೈಸೆನ್ಸ್ಡ್ ಅದು
ರಕ್ಷಾತ್, ಸದ್ಯಕ್ಕೆ ಸಿಗ್ತಿರುವಂಥ ಮಾಹಿತಿ ಪ್ರಕಾರ ನಟ ತಾಂಡವ್ ಅವ್ರ ಬಳಿ ಲೈಸೆನ್ಸ್ಡ್ ಡಬಲ್ ಬ್ಯಾರಲ್ ಗನ್ ಇತ್ತು ಅಂತೇಳಿ ಖುದ್ದು ಬೆಂಗಳೂರು ಕಮಿಷನರ್ ದಯಾನಂದ್ ಅವರು ಹೇಳ್ತಿರುವಂಥದ್ದು. ಅಂದರೆ ಇಲ್ಲಿಗೆ ಬರುವಂಥ ಮುಂಚಿತವಾಗಿ ಅವರು ಗನ್ನನ್ನು ತೊಗೊಂಬಂದಿದ್ರೆ ಏರ್ ಫೈರ್ ಮಾಡಿದ್ದಾರೆ ಅಂತೇಳಿ ಎಲ್ಲ ಒಂದು ಕಡೆ ಇದು ಪ್ರೀ ಪ್ಲಾನ್ಡ್ ಆಗಿತ್ತು ಅನ್ನೋ ಅನುಮಾನಗಳು ಕೂಡ ಕಾಡ್ತಿರುವಂಥದ್ದು. ಸದ್ಯ ಪೊಲೀಸರು ದಾಖಲು ಮಾಡ್ಕೊಂಡಿರುವಂಥ FIR ಅನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಪೊಲೀಸರು ಜೀವ ಬೆದರಿಕೆ ಹಾಗೂ ಶಸ್ತ್ರಾಸ್ತ್ರ ಬಳಕೆ ಕಾಯ್ದೆಯನ್ನು ಹಾಕಿರುವಂಥದ್ದು, ಅಂದರೆ ಆರ್ಮ್ಸ್ ಆಕ್ಟ್ ಅನ್ನು ದಾಖಲು ಮಾಡ್ಕೊಂಡಿರುವಂಥದ್ದು. ಆದರೆ ಇಲ್ಲಿ ಸ್ಪಷ್ಟವಾಗಿ ಇದು 307 ಅಡಿಯಲ್ಲಿ ಕೇಸ್ ಬರುತ್ತೆ. ಅಂದರೆ ಕೊಲೆ ಯತ್ನ ಕೇಸ್ ಕೂಡ ಮುಂದಿನ ದಿನಗಳಲ್ಲಿ ದಾಖಲಾಗುವಂಥ ಸಾಧ್ಯತೆ ಇರುವಂಥದ್ದು. ಅಂದರೆ ಈತನ ಈ ರೀತಿಯಾದಂಥ ಕೃತ್ಯವನ್ನು ಮಾಡಲೇಬೇಕು ಅಂತೇಳಿ ಮೊದಲೇ ಪ್ರೀ ಪ್ಲಾನ್ಡ್ ಮಾಡ್ಕೊಂಡು ಬಂದಂತೆ ಮೇಲ್ನೋಟಕ್ಕೆ ಎಲ್ಲವೂ ಕೂಡ ಸ್ಪಷ್ಟವಾಗ್ತಿರುವಂಥದ್ದು. ಯಾಕಂತ ಹೇಳಿದ್ರೆ ಮಾತುಕತೆಗೆ ಬರುವಂಥವ್ರಾಗಿರ್ಬೋದು, ಸಿನಿಮಾಗೆ ಚರ್ಚೆಗೆ ಬರುವಂಥವ್ರಾಗಿರ್ಬೋದು, ಯಾವ ಕಾರಣಕ್ಕಾಗಿ ಇವ್ರ ಬಳಿಯಲ್ಲಿ ಗನ್ನನ್ನು ತೊಗೊಂಡ್ಬಂದಿದ್ರು ಅನ್ನೋ ಅನುಮಾನಗಳು ಕೂಡ ಸದ್ಯಕ್ಕೆ ಕಾಡ್ತಿರುವಂಥದ್ದು. ಅಂದರೆ ಸದ್ಯ ಪೊಲೀಸರ ವಿಚಾರಣೆ ವೇಳೆಯಲ್ಲಿ ನಟ ತಾಂಡವ್ ಹೇಳ್ತಿರುವಂಥದ್ದು, ನನಗೆ ಫೈರ್ ಮಾಡುವಂಥ ಯಾವುದೇ ಉದ್ದೇಶ ಇರಲಿಲ್ಲ, ಆದರೆ ಮಾತಿಗೆ ಮಾತು ಬೆಳೆದು ಈ ರೀತಿಯಂಥ ಕೃತ್ಯವನ್ನು ಆಯಿತು. ನಾನು ಎಲ್ಲೂ ಕೂಡ ಅವ್ರ ಮೇಲೆ ನೇರವಾಗಿ ಫೈರಿಂಗನ್ನು ಮಾಡಿಲ್ಲ, ಮನೆಯ ಸೀಲಿಂಗಿಗೆ ಫೈರ್ ಮಾಡಿದೆ, ಅದು ಕೆಳಗಡೆ ಬಿತ್ತು ಅಂತೇಳಿ ಹೇಳ್ತಿರುವಂಥದ್ದು. ಆದರೆ ನಿರ್ದೇಶಕ ಭರತ್ ಪೊಲೀಸರ ಮುಂದೆ ಘಟನೆ ಏನಾಗಿದೆ ಅಷ್ಟನ್ನು ಮಾತ್ರ ಕಾರಣವನ್ನು ಕೊಟ್ಟಿರುವಂಥದ್ದು. ಆದರೆ ನಟ ತಾಂಡವ್ 6 ಲಕ್ಷ ಹಣವನ್ನು ಕೊಟ್ಟಿದ್ದೆ, ಸಿನಿಮಾಗೆ ಮೊದಲು ಪ್ರೊಡ್ಯೂಸರ್ ಸಿಗ್ತಿರ್ಲಿಲ್ಲ, ಈಗ ಆಲ್ರೆಡಿ ಹಾಸನ ಮೂಲದ ಕುಮಾರಸ್ವಾಮಿ ಅವರು ನಿರ್ಮಾಪಕರು 2 ಕೋಟಿ ಹಣವನ್ನು ಇನ್ವೆಸ್ಟ್ ಮಾಡಿದ್ದಾರೆ, 2 ವರ್ಷ ಆತ ಬಂತು, ಸಿನಿಮಾವನ್ನು ಕೂಡ ಕಂಪ್ಲೀಟನ್ನು ಮಾಡ್ತಿಲ್ಲ, ನಮ್ಮ ಕೈಗೂ ಕೂಡ ಸಿಗ್ತಿಲ್ಲ ಅಂತೇಳಿ ಪೊಲೀಸರ ಮುಂದೆ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ರಕ್ಷತ್, ಥ್ಯಾಂಕ್ ಯು ಶಿವಕುಮಾರ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.